ಬೆಳಗಾವಿ ಅಂಜುಮನ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೆಯಿತು. ಪ್ರಶ್ನೆ ಪತ್ರಿಕೆ ಕೊಡಲು 15 ನಿಮಿಷ ತಡವಾಗಿದೆ ಎಂದು ಪ್ರತಿಭಟನೆ ನಡೆಸಿದ್ರು. ಕೆಎಎಸ್ಎ ಮತ್ತು ಬಿ ವೃಂದದ ಪರೀಕ್ಷೆಯ ವೇಳೆ ಎಡವಟ್ಟಾಗಿತ್ತು. ಪ್ರಶ್ನೆ ಪತ್ರಿಕೆ ಅದಲು ಬದಲಾಗಿದೆ ಅಂತ ವಿದ್ಯಾರ್ಥಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ ಅಧಿಕಾರಿಗಳ ಜೊತೆಗೆ ವಿದ್ಯಾರ್ಥಿಗಳು ವಾಗ್ವಾದಕ್ಕಿಳಿದಿದ್ದಾರೆ. ಸ್ಥಳಕ್ಕೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಭೇಟಿ ನೀಡಿದ್ದಾರೆ. ಓಎಂಆರ್ ಶೀಟ್ ಅದಲು ಬದಲಾಗಿ ಗೊಂದಲ ಸೃಷ್ಟಿಯಾಗಿತ್ತು. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸಮಯ ನೀಡಲು ಕೆಪಿಎಸ್ಸಿಗೆ ಪತ್ರ ಬರೆಯುತ್ತೇನೆ. ಸದ್ಯ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆಯಲು ಆರಂಭವನ್ನ ಮಾಡಿದ್ದಾರೆ. ಓಎಂಆರ್ ಶೀಟ್ ಅದಲು ಬದಲಾದ ಬಗ್ಗೆ ತನಿಖೆಯನ್ನ ಮಾಡ್ತೀವಿ ಅಂತ ಡಿಸಿ ತಿಳಿಸಿದ್ದಾರೆ. ಇವತ್ತು ಕೆಪಿಎಸ್ಸಿ ಎಕ್ಸಾಮ್ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಕಡೆ ಶಾಂತಿಯುತವಾಗಿ ನಡೀತಾ ಇದೆ. ಇವತ್ತು ಒಂದು ಸೆಂಟ್ರಲ್ಲಿ ಅಂಜುಮನ್ ಕಾಲೇಜ್ ಡಿಗ್ರಿ ಕಾಲೇಜಲ್ಲಿ 4 ಕ್ಲಾಸ್ ರೂಮ್ಗಳಲ್ಲಿ OMR ಶೀಟ್ ಸ್ವಲ್ಪ ಲೇಟಾಗಿ ವಿತರಣೆ ಆಗಿದೆ ಅಂತ ಹೇಳಿ ಇಲ್ಲಿ ವಿದ್ಯಾರ್ಥಿಗಳು ಮತ್ತು ಅಭ್ಯರ್ಥಿಗಳು ಯಾರಿದ್ದಾರೆ ಅವರು ಸ್ವಲ್ಪ ಅವರಿಗೆ ತ್ರಾಸಾಯಿತು. ಆದ್ದರಿಂದ ತಕ್ಷಣ ಇಲ್ಲಿ ನೋಡಲ್ ಆಫೀಸರ್ ಮತ್ತು ಪೊಲೀಸ್ ಮತ್ತು ADC ಅವರು ಇಲ್ಲಿ ಬಂದು ಒಂದು 1/4 ಗಂಟೆ ಒಳಗಡೆ 10 o'clock ಅಂದರೆ 10:15 ಒಳಗಡೆ ಇಲ್ಲಿ ಬಂದು ಅವರೆಲ್ಲ ಒಂದು ಸತಿ ವೀಕ್ಷಣೆ ಮಾಡಿದ್ದಾರೆ. ನನಗೆ ಹೇಳಿದ್ದಾರೆ ಈ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ DC ಅವರೇ ಬರಬೇಕು ಅಂತ ಅವರು ರಿಕ್ವೆಸ್ಟ್ ಮಾಡಿಕೊಂಡಿದ್ದರು. ಅದರಿಂದ ನಾನಿಲ್ಲಿ 10:25 ಒಳಗಡೆ ಇಲ್ಲಿ ಬಂದಿದ್ದೀನಿ. ಒಂದು 1/4 ಗಂಟೆ ಒಳಗಡೆ ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಮಾಡಿದ್ದೀವಿ. ಅದೇನಾಗಿದೆ ಅಂದರೆ ಒಂದು ಬಂಡಿಲ್ ಬೇರೆ ರೂಮ್ಗೆ ಹೋಗಿಬಿಟ್ಟು ಆ ಕನ್ಫ್ಯೂಷನ್ ಆಗಿದೆ. ಈಗ ಕನ್ಫ್ಯೂಷನ್ನು ಸಾಲ್ವ್ ಮಾಡಿದ್ದೀವಿ. ಎಲ್ಲ ಅಭ್ಯರ್ಥಿಗಳೀಗ ಶಾಂತಿಯುತವಾಗಿ ಎಕ್ಸಾಮ್ ಬರೀತಾ ಇದ್ದಾರೆ. ಯಾವುದೇ ತೊಂದರೆ ಆಗಲ್ಲ. ಇಡೀ ದಿವಸ ನನ್ನ ADC ಅವರು ಈ ಸೆಂಟ್ರಲ್ಲಿ ಇರ್ತಾರೆ. ಆ್ಯಂಡ್ ಮಧ್ಯಾಹ್ನದ ಪೇಪರ್ಗೂ ಯಾವುದೇ ಧಕ್ಕೆ ಆಗದಂತೆಯೂ ನಾವು ಕ್ರಮ ವಹಿಸ್ತೀವಿ. ಸದ್ಯಕ್ಕೆ ಯಾವುದೇ ಇಲ್ಲಿಂದ ಪೇಪರ್ ಇಶ್ಯೂ ಇಲ್ಲ, ಯಾವುದೇ OMR ಇಶ್ಯೂ ಇಲ್ಲ. ಎಲ್ಲ ಸ್ಟೂಡೆಂಟ್ಸು ಅಭ್ಯರ್ಥಿಗಳು ಕನ್ವಿನ್ಸ್ ಆಗಿದ್ದಾರೆ. ಅವ್ರು ಹೋಗಿ ಎಕ್ಸಾಮ್ ಬರೀತಾ ಇದ್ದಾರೆ. ಅವರಿಗೆ ಹೌದು ನಾವು ಯಾವಾಗ ಎಕ್ಸಾಮ್ ಶುರು ಮಾಡಿದ್ದೀವೋ ಅದಕ್ಕೆ ತಕ್ಕಂತೆ ಟೈಮು ಕೊಡಬೇಕಂತ ಹೇಳಿ ಇಲ್ಲಿ ನಾನು ಅವರಿಗೆ ಹೇಳಿದ್ದೀನಿ. ಧನ್ಯವಾದ.